ಬೇಸಿಗೆ ಆರಂಭದಲ್ಲೇ ಸೂರ್ಯ ಕಾದು ಕೆಂಡವಾಗ್ತಿದ್ದಾನೆ. ಬಿಸಿಲು ನೆತ್ತಿ ಸುಡ್ತಿದ್ರೆ ಜನರ ದಾಹ ಕೂಡ ಹೆಚ್ಚಾಗ್ತಿದೆ. ಆದರೆ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಆ ಊರಿನ ಜನರು 1 ತಿಂಗಳಿಂದ ನರಳಾಡ್ತಿದ್ದಾರೆ. ಬಾಣಂತಿ ಮಗು ಸ್ನಾನಕ್ಕೂ ಪರದಾಡ್ತಿದ್ದಾರೆ. ಬತ್ತಿ ಹೋಗಿರೋ ನಲ್ಲಿ, ನೀರಿಲ್ಲದೆ ಪರದಾಡ್ತಿರೋ ಬಾಣಂತಿ ಮತ್ತು ಮಗು, ಹನಿ ನೀರಿಗೂ ಅಲೆದಾಡ್ತಿರುವ ಕುಟುಂಬ ಪಂಚಾಯಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಬೇಸಿಗೆಗೂ ಮುನ್ನವೇ ಕುಡಿಯೋ ನೀರಿಗೆ ಹಾಹಾಕಾರ. ತಿಂಗಳಿಂದ ಸಮಸ್ಯೆ, ಸ್ನಾನ ಮಾಡಲು ಪರದಾಟ. ಇದು ಗದಗ ತಾಲೂಕಿನ ನಾಗಸಮುದ್ರ. 1 ತಿಂಗಳಿಂದ ನೀರಿಲ್ಲದೆ ಇಲ್ಲಿನ ಜನ ಪರದಾಡ್ತಿದ್ದಾರೆ. ಅದರಲ್ಲೂ ಬಾಣಂತಿ ಮಹಿಳೆಯ ಗೋಳಾಟ ಹೇಳತೀರದಾಗಿದೆ. ಮಲ್ಲಮ್ಮ ಅಣ್ಣಿಗೇರಿ ಎನ್ನುವ ಬಾಣಂತಿ ನೀರಿಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದಾರೆ. ಮಗುವಿಗೆ ಎಣ್ಣೆ ಸ್ನಾನ ಮಾಡಿಸಲೂ ಆಗದೆ ಬಿಸಿ ನೀರಿನಲ್ಲಿ ಮೈ ಒರೆಸಿ ಮಗುವನ್ನ ಮಲಗಿಸುತ್ತಿದ್ದಾರೆ. ಅಲ್ಲದೆ 2-3 ದಿನಕ್ಕೊಮ್ಮೆ ಸ್ನಾನ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. 1 ತಿಂಗಳಾತ್ರಿ ನೀರಿನ ಪ್ರಾಬ್ಲಮ್ ಭಾಳ ಆಗೈತ್ರಿ. ಮತ್ತೆ ನಾವು 3 ತಿಂಗಳಾತ್ರಿ ಹೆರಿಗೆ ಆಗ್ರಿ. ಈಗ ನಾವು ಹೊರಗೆ ಹೋಗಿ ಎಲ್ಲರೂ ತಂದೆ ಅಂದ್ರೂ ನೀರು ಸಿಗವಲ್ರಿ. ಈಗ ಎಷ್ಟೊತ್ತಿದ್ರು ನಮ್ಮ ಮನೆಯಾರ ತೊಗೊಂಬರ್ಬೇಕ್ರಿ. ಅವರು ಕೆಲ್ಸಕ್ಕೆ ಹೋಗ್ರಿ, ರಾತ್ರಿ ಬಂದು ತೊಗೊಂಬರ್ಬೇಕ್ರಿ. ಕೂಸಿ ನೀರಕ್ಕೆ ಸತ್ತ ನೀರಿಲ್ರಿ. ಇನ್ನು ನಾಗಸಮುದ್ರಕ್ಕೆ ತುಂಗಭದ್ರಾ ನೀರು ಸರಬರಾಜಾಗ್ತಿತ್ತು. ಆದರೆ ಪೈಪ್ಲೈನ್ ದುರಸ್ತಿ ಇದೆ ಎಂದು ನೀರು ಬಿಡ್ತಿಲ್ಲ. ಬರ್ತಿದ್ದ ಟ್ಯಾಂಕರ್ ನೀರು ಕೂಡ ನಿಲ್ಲಿಸಲಾಗಿದೆ. ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಪರದಾಡ್ತಿದ್ದಾರೆ. ನೀರಲಿಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಪ್ರಯೋಜನವಾಗ್ತಿಲ್ಲ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಜವಾಬ್ದಾರಿ ವಹಿಸಿ ಸಾಗ ಹಾಕ್ತಿದ್ದಾರೆ. ನಮ್ಗೆ ನೀರಿಂದು ದೊಡ್ಡ ಸಮಸ್ಯೆ ಆಗೈತಿ. ನಾವು ಪಂಚಾಯತಿಯರಿಗೆ ಹೇಳಿದ್ವಿ, ಎಲ್ಲರಿಗೆ ಮೆಂಬರ್ಗೆ ಹೇಳಿದ್ವಿ. ಮೆಂಬರು ತಮ್ಮ ಕೆಲಸ ತಾವು ಮಾಡ್ಕೊಂಡು ಅಲ್ಲಿಗೆ ಮಾಡಿಕೊಡ್ತೀವಪ್ಪ ಅಂತಂದ್ರು. ಬಂದ್ಬಿಟ್ಟು 2 ಸರಿ ಹೇಳ್ತೀವಿ. ನಾವು ಪಂಚಾಯತಿಗೆ ಹೋಗಿ ಇದು ಮಾಡ್ತೀವಿ. ಹೋಗಿ ಕೇಳಿದ್ರು ಕಾರ್ಯದರ್ಶಿ ಮೇಲೆ ಅವ್ರು ಹಾಕ್ತಾರ, PD ಅವ್ರ ಮೇಲೆ ಹಾಕ್ತಾರ. ಹೊಳ್ಳಿ ಅಲ್ಲಿ ಕೇಳ್ರಿ, ಇವ್ರನ್ನ ಕೇಳ್ರಿ, ಆ ಸಾಹೇಬ್ರನ್ನ ಕೇಳ್ರಿ, ಇವ್ರ ಸಾಹೇಬ್ರನ್ನ ಕೇಳ್ರಿ. ನಾವು ದುಡಿಯೋದ ನಮ್ಗೆ ಹೊಟ್ಟೆ ತುಂಬಿಸೋದ ರಗಡಾಗಿರ್ತೈತಿ. ಪ್ರತಿ ಬೇಸಿಗೆಯಲ್ಲಿ ಈ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆದರೆ ಈ ಬಾರಿ ಬೇಸಿಗೆ ಆರಂಭದಲ್ಲೇ ಸಮಸ್ಯೆ ಉಲ್ಬಣಗೊಂಡಿದ್ದು ಜಿಲ್ಲಾ ಪಂಚಾಯತ್ ಕೂಡ ದಿವ್ಯ ನಿದ್ದೆಯಲ್ಲಿದೆ. ಕನಿಷ್ಠ ನೀರಿನ ಟ್ಯಾಂಕರ್ ಆದರೂ ಪೂರೈಸಿ ಜನರ ದಾಹ ನೀಗಿಸಬೇಕಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.